ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಹಿಳೆ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋದಕ್ಕೆ ಇವರೇ ಸಾಕ್ಷಿ ಅಂತ ಹೇಳ್ಬೋದು. ಯಾಕಂದರೆ ವಕೀಲ ವೃತ್ತಿಯಲ್ಲಿ ಇದ್ದುಕೊಂಡು ಕ್ರೀಡಾಪಟುವಲ್ಲಿ ಬಹಳಷ್ಟು ಒಂದು ಹೆಸರನ್ನು ಪಡೆದು ಸದ್ಯ ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡನ್ನು ಕೂಡ ಪಡೆದಿದ್ದಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ವಕೀಲೆ ಸಂಧ್ಯಾ ಯು ಪ್ರಭು ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಿಜಕ್ಕೂ ಹೆಮ್ಮೆ ಅನಿಸುತ್ತೆ ಮ್ಯಾಮ್, ಯಾಕಂದರೆ ವಕೀಲೆ ವೃತ್ತಿ ಅನ್ನೋದು ಅಷ್ಟೊಂದು ಈಸಿ ಅಲ್ಲ, ಚಾಲೆಂಜ್ ಲೈಫ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಕ್ರೀಡಾಪಟುವಲ್ಲಿ ಈಗಾಗಲೇ ನೀವು ಬೇರೆ ಬೇರೆ ಕಂಟ್ರಿಗೆ ಹೋಗಿ ಸಾಧನೆಯನ್ನು ಮಾಡಿದ್ದೀರಾ. ಅದರಲ್ಲೂ ನಮ್ಮ ಕರ್ನಾಟಕ ಸರ್ಕಾರ ನಿಮ್ಮನ್ನು ಗುರುತಿಸಿ ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡನ್ನು ಕೊಟ್ಟಿದೆ. ಎಷ್ಟು ಖುಷಿಯಾಗುತ್ತೆ, ಎಷ್ಟು ಹೆಮ್ಮೆ ಅನಿಸುತ್ತೆ ಮ್ಯಾಮ್? ಮೊದಲಿಗೆ ಹೆಮ್ಮೆ ವಿಷಯದಲ್ಲಿ ಇದೊಂದು ನನ್ನ ಕನಸಿತ್ತು. ಮೊದಲು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳೋದು ಆ ಅವಾರ್ಡ್ ನಮ್ಮ ಕರ್ನಾಟಕ ಸರ್ಕಾರ ಕೊಡ್ತಾರೋ ಅತ್ಯುನ್ನತ ಒಂದು ಅವಾರ್ಡು. ಅದರಲ್ಲಿ ನನಗೆ ಹೆಮ್ಮೆ ಆಬ್ವಿಯಸ್ಲಿ ಹೆಮ್ಮೆ ಆಗೇ ಆಗುತ್ತೆ. ಅದ್ರ ಜೊತೆಗೆ ನಾನು ವಕೀಲ ವೃತ್ತಿ ಮಾಡಿಕೊಂಡು ಒಂದು ಕ್ರೀಡಾಕ್ಷೇತ್ರದಲ್ಲಿರೋದ್ರಿಂದ ಎರಡರಲ್ಲೂ ನನಗೆ ಬ್ಯಾಲೆನ್ಸ್ ಮಾಡಿರೋದು, ಪ್ಲಸ್ ಫ್ಯಾಮಿಲಿನೂ ನೋಡಿಕೊಂಡು ಒಟ್ಟಿಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ನಾನು 1993ಯಲ್ಲಿ ಸ್ಟೇಟ್ ಲೆವೆಲ್ ಸಿಕ್ತು ನನಗೆ. ಫಸ್ಟ್ ಸ್ಟೇಟ್ ಲೆವೆಲ್ ನಮಗೆ ಬಸವನಗುಡಿ ಸ್ವಿಮ್ಮಿಂಗ್ ಪೂಲಲ್ಲಿ ಕಾಂಪಿಟೇಷನ್ ನಡೆದಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ರೆಪ್ರೆಸೆಂಟ್ ಮಾಡ್ಕೊಂಡು ನಾನು ಬಂದಿದ್ದೆ. ಈಗ ಬೆಂಗಳೂರು ಜಿಲ್ಲೆಯಿಂದ ನಾನು ಅರ್ಜಿ ಸಲ್ಲಿಸಿದ್ದೆ ಕಿತ್ತೂರು ರಾಣಿ ಚೆನ್ನಮ್ಮಗೆ. ತುಂಬ ಹೆಮ್ಮೆಯ ವಿಷಯ. ಬೆಂಗಳೂರಿಂದ ನನಗೆ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಖುಷಿ ವಿಷಯ. ಈಗ ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನೋದು ಹೆಸರು ನಮ್ಮ ಇತಿಹಾಸದಲ್ಲಿ ಬಹಳಷ್ಟು ಒಂದು ಆಕೆ ಗಟ್ಟಿಗೆತ್ತಿ, ಹಾಗೆಯೇ ಮಹಿಳೆಯರನ್ನು ನೋಡಿ ಯಾರು ಗಟ್ಟಿಗೆತ್ತಿದ್ದಾರೆ ಅವರನ್ನು ನೋಡಿ ಸೆಲೆಕ್ಟ್ ಮಾಡುವಂಥ ಇದು ಅವಾರ್ಡು. ಎಷ್ಟು ಖುಷಿಯಾಗುತ್ತೆ? ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ನಿಮಗೆ? ಇದು ಏನೇ ಸಾಧನೆ ಮಾಡಬೇಕಾದ್ರೆ ಒಂದು ಮಹಿಳೆಗೆ, ನನ್ನ ಲೆಕ್ಕದಲ್ಲಿ ಒಬ್ಬಳೇ ಮಹಿಳೆ ಸಾಧನೆ ಮಾಡಲಿಕ್ಕೆ, ಅದನ್ನು ಒಂದು ಸಂಸಾರ ಇರೋ ಒಂದು ಸಂಸಾರಸ್ಥೆ ಅಂತ ಹೇಳಿದರೆ ಅವ್ರಿಗೆ ಒಬ್ಬರೇ ನಾನು ಸಾಧನೆ ಮಾಡ್ತೇನೆ ಅಂತ ಹೇಳಿದರೆ ಆಬ್ವಿಯಸ್ಲಿ ಆಗೋದಿಲ್ಲ. ಅದಕ್ಕೆ ಒಳ್ಳೆ ಸಪೋರ್ಟರ್ ಹಸ್ಬೆಂಡು ಬೇಕಾಗ್ತದೆ. ನನ್ನ ಗಂಡ ನನಗೆ ತುಂಬ ಸಪೋರ್ಟಿಂಗ್ ಗಂಡ ಇರೋದ್ರಿಂದ ಅವ್ರ ಹೆಸರು ನವೀನ್ ಹೆಗಡೆ ಅಂತ, ಮೂಲತಃ ಕೋಟಾದವರು. ಇಲ್ಲಿ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಅವ್ರ ಸಪೋರ್ಟ್ ನನಗೆ ಇದ್ದಿದ್ದರಿಂದನೇ ನನಗೆ ಈ ಸಾಧನೆ ಮಾಡಲಿಕ್ಕಾಯ್ತು ಅಂತ ಹೇಳ್ತೇನೆ. ಯಾಕಂತ ಹೇಳಿದರೆ ನನಗೊಬ್ಬಳು ಮಗಳೇ ಇದ್ದಾಳೆ. ಬೆಳಿಗ್ಗೆ ಮಗಳನ್ನು ಅವರು ರೆಡಿ ಮಾಡಿಕೊಂಡು ಧೈರ್ಯದಿಂದ ನಾನು 5 ಗಂಟೆಗೆ 4:15 ಮನೆ ಬಿಟ್ಬಿಟ್ಟು 5 ಗಂಟೆಗೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀನಿ. 5ರಿಂದ 6:30 ನಾರ್ಮಲಿ ಎಲ್ಲ ಹೆಣ್ಮಕ್ಳು ಮನೆಯಲ್ಲಿ ಅಡುಗೆ ಕೆಲಸ ಅವೆಲ್ಲ ನೋಡ್ಕೊಳ್ಳೋ ಹೊತ್ತಲ್ಲಿ ನಾನು ಮಾತ್ರ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಸ್ವಿಮ್ಮಿಂಗ್ ಮಾಡಿಕೊಂಡು ನನ್ನ ಪ್ರಾಕ್ಟೀಸ್ ಮುಗಿಸ್ಕೊಂಡು ಮತ್ತೆ ನಾನು ಅಡುಗೆ ಕೆಲಸ ಕಂಟಿನ್ಯೂಷನ್ ಮಾಡ್ತೀನಿ. ಅಷ್ಟರ ತನಕ ಅವರೆಲ್ಲ ರೆಡಿ ಮಾಡಿಕೊಂಡು ಆಲ್ಮೋಸ್ಟ್ ಮಗಳನ್ನು ರೆಡಿ ಮಾಡಿ ಕೂತ್ಕೊಳ್ಸಿರ್ತಾರೆ. ಆ ಥರ ಅವಳಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆಲ್ಲ ಅವಕಾಶ ನನಗೆ ಅಂದರೆ ಸಿಗಬೇಕು ಅಂತ ಹೇಳಿದರೆ ಅವ್ರ ಸಹಕಾರ ತುಂಬ ಬೇಕು. ಸೊ ಅವ್ರ ಸಹಕಾರ ಕೊಟ್ಟಿರೋದ್ರಿಂದ ನನಗೆ ಈ ಸಾಧನೆ ಇವತ್ತು ಸಾಧ್ಯ ಆಯಿತು. ಈ ಸಮಾಜದಲ್ಲಿ ಮಹಿಳೆಯನ್ನು ಕುಗ್ಗಿಸೋದಕ್ಕೆ ಬಹಳಷ್ಟು ಪ್ರಯತ್ನಗಳು ನಡೆಯುತ್ತೆ. ಸೊ ನೀವೊಂದು ಇಷ್ಟೊಂದು ಸಾಹಸ ಮಾಡಿದ್ದೀರಾ. ಎಷ್ಟು ನಿಮಗೆ ಸಮಾಜದಿಂದ ಸಪೋರ್ಟ್ನೆಸ್ ಇದೆ ಮ್ಯಾಮ್? ಈಗ ಸಮಾಜದಿಂದ ಅಂತ ಹೇಳಿದರೆ ನಾನು ಒಬ್ಬ ಮಹಿಳೆ ಅಂತ ಹೇಳ್ಬಿಟ್ಟು ಎಲ್ಲೂ ಕುಗ್ಗೋ ರೀತಿಯಲ್ಲಿ ನನಗೆ ಎಲ್ಲೂ ಆ ಥರದ ಅಟ್ಮಾಸ್ಫಿಯರೇ ಸಿಕ್ಕಿಲ್ಲ. ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಇದ್ದೇನೆ, ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೇನೆ. ಇವತ್ತಿಗೆ ನಾನು 20 ವರ್ಷ ಮೂಲತಃ ಮಂಗಳೂರಿನವಳಾಗಿ ಮಂಗಳೂರಿಂದ ಇಲ್ಲಿ ಬೆಂಗಳೂರು ಬಂದು ಒಬ್ಬಳೇ ಫಸ್ಟ್ ಜನ್ರೇಷನ್ ಲಾಯರ್ ಆಗಿ ನಾನು ಇಲ್ಲಿ ಒಂದು 20 ವರ್ಷ ಬೆಳಿಬೇಕು ಅಂತ ಹೇಳಿದ್ರೆ ಅದೇನು ಅಷ್ಟು ಸುಲಭದ ದಾರಿ ಇರಲಿಲ್ಲ, ಕಷ್ಟ ಇತ್ತು. ನನ್ನ ಲಕ್ ಅಂತ ಹೇಳಿದರೆ ಎಲ್ಲದಕ್ಕೂ ಲಕ್ ಇರಬೇಕು ನಮಗೆ. ನನ್ನ ಲಕ್ ಅಂತ ಹೇಳಿದ್ರೆ ನನಗೆ ಒಳ್ಳೊಳ್ಳೆ ಸೀನಿಯರ್ಸ್ಗಳು ಸಿಕ್ಕಿದ್ರು. ನನ್ನ ಗುರುಗಳು ಮೊದಲನೇ ಗುರು SN ಅಶ್ವತ್ಥನಾರಾಯಣ ಅಂತ ಹೇಳ್ಬಿಟ್ಟು ಅವ್ರ ಅಡಿಯಲ್ಲಿ ತುಂಬ ಪ್ರಾಕ್ಟೀಸ್ ಮಾಡಿದೆ. ನೆಕ್ಸ್ಟು 2 ವರ್ಷ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ನಾನು P. ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಪಣತ್ತೂರು ಕೃಷ್ಣಪ್ಪ ಅಂತ ಲ್ಯಾಂಡ್ ಎಕ್ವಿಸಿಷನ್ ಸೈಡ್ ಅವ್ರ ಹತ್ರನೂ ನಾನು ಪ್ರಾಕ್ಟೀಸ್ ಮಾಡಿದೆ. ಆಮೇಲೆ ವಿಘ್ನೇಶ್ವರ S. ಶಾಸ್ತ್ರಿ ಅಂತ ಹೇಳ್ಬಿಟ್ಟು ಅವ್ರ ಆಫೀಸಲ್ಲೂ ಒಂದು ವರ್ಷ ಪ್ರಾಕ್ಟೀಸ್ ಮಾಡಿಕೊಂಡು ಸಂಪೂರ್ಣ ಲಾದೆ ಅಂತ ಹೇಳ್ಕೊಂಡು ನಂಗೆ ಕಾಣಿಸ್ತು. ಯಾವಾಗಲೂ ವಕೀಲರು ಕಲಿತಾನೇ ಇರ್ತಾರೆ, ಯಾವಾಗಲೂ ನಾವು ಕಂಪ್ಲೀಟ್ ಆಗಿದ್ದೇವೆ ಅಂತ ಯಾವಾಗಲೂ ನೆನೆಸ್ಕೊಳ್ಳಿಕ್ಕಿಲ್ಲ. ಯಾಕಂದರೆ ಡೈಲಿ ಅಪ್ಡೇಷನು ನಮಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಸ್ ಎಲ್ಲ ಬೇಕಾಗ್ತದೆ. ಸೊ ಆದರೆ ನನ್ನ ಮಟ್ಟದಲ್ಲಿ ನಾನು ಇಷ್ಟು ಸಾಕು, ಇನ್ನು ಮುಂದೆ ನಾನು ಸ್ವತಂತ್ರವಾಗಿ ಪ್ರಾಕ್ಟೀಸ್ ಮಾಡಲಿಕ್ಕಾಗತ್ತೆ ಅಂತ ಹೇಳಿಬಿಟ್ಟು ನಂತರ ನಾನೊಂದು ಇವತ್ತಿಗೆ 15 ವರ್ಷ ಇಂಡಿಪೆಂಡೆಂಟ್ ಪ್ರಾಕ್ಟೀಸ್ ಮಾಡಿದ್ದೇನೆ. ನನ್ನ ಅಂಡರು ಜೂನಿಯರ್ಸ್ ಇದ್ದಾರೆ, ಚೆನ್ನಾಗಿ ಮಾಡ್ತಾಯಿದ್ದೇನೆ. ದೇವರಿಗೆ ಅಂದರೆ ಆ ರೀತಿ ನನಗೆ ಎಲ್ಲಾದರೂ ಆ ಥರದ ಅಟ್ಮಾಸ್ಫಿಯರೇ ಸಿಕ್ಕಿಲ್ಲ. ಎಲ್ಲೂ ಮಹಿಳೆ ಅಂತಕೊಂಡು ನನ್ನನ್ನು ಮೂಲೆ ಗುಂಪಂತೂ ಎಲ್ಲೂ ಮಾಡಲಿಕ್ಕೆ ಹೋಗಲಿಲ್ಲ. ಮನೆಯಲ್ಲೂ ಸಪೋರ್ಟ್ ಇತ್ತು, ತಂದೆ ತಾಯಿದು ಸಪೋರ್ಟು. ಮಗಳು ಅವಳ ಪಾಡಿಗೆ ಅವಳೇನೋ ಸ್ವತಂತ್ರವಾಗಿ ಬೆಳೀತಾಳೆ ಅಂತ ಹೇಳ್ಕೊಂಡ್ಬಿಟ್ಟು ಫುಲ್ ಸಪೋರ್ಟಿಂಗ್ ನನ್ನ ಮನೇಲೇ ನನ್ನ ತಂದೆ ತಾಯಿ ಇರೋದ್ರಿಂದ ಅವ್ರ ಸಹಕಾರದಿಂದನೂ
ನಾನು ಇವತ್ತಿಗೆ ಈ ಒಂದು ಏಳಿಗೆ ಬರಬೇಕಾದ್ರೆ ಕಾಣಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವ್ರ ಸಹಕಾರನೂ ತುಂಬ ಅಗತ್ಯ ಇತ್ತು, ಸಿಕ್ಕಿತ್ತು. ಕ್ರೀಡೆ ಅನ್ನೋದು ಅಷ್ಟೊಂದು ಈಸಿ ಆದಂತಹ ಇದಲ್ಲ. ಸೊ ನಮ್ಮ ದೇಹ ಕೂಡ ಅದಕ್ಕೆ ಬೇಕಾದಾಗೆ ದಂಡಿಸಬೇಕು. ಸೊ ಯಾವ ರೀತಿ ನಿಮ್ಮ ರೊಟೀನನ್ನು ಇದು ಮಾಡ್ತೀರಾ? ಯಾಕಂದರೆ ಕ್ರೀಡೆ ಅದು ಕೂಡ ಈಜುಪಟ್ಟು, ನೀವು ಅಷ್ಟೊಂದು ಈಸಿಯಾಗಿ ನೀರಲ್ಲಿ ಮುಳುಗಿ ಅಷ್ಟೊಂದು ಮಾಡೋಕ್ಕಾಗಲ್ಲ. ಯಾವ ರೀತಿ ನಿಮ್ಮ ವರ್ಕೌಟ್ ಇರುತ್ತೆ ಮ್ಯಾಮ್? ಬಾಡಿ ಸ್ಟೈಲ್ ಆಗಿರ್ಬೋದು, ಹಾಗೆಯೇ ತಿನ್ನೋ ಫುಡ್ ಆಗಿರ್ಬೋದು, ಹೇಗಿರುತ್ತೆ? ಈಗ ಕ್ರೀಡೆ ಅಂತ ಹೇಳಿದರೆ ಸ್ವಿಮ್ಮಿಂಗ್ ನಾನು ಇವತ್ತು ನಿನ್ನೆ ಕಲ್ತಿರೋದಲ್ಲ. 1989ರಿಂದ ನಾನು 93ನೇ ಇಸ್ವಿವರೆಗೆ ದಿನಕ್ಕೆ ಬೆಳಗ್ಗೆ 2 ಗಂಟೆ, ಸಾಯಂಕಾಲ 2 ಗಂಟೆ, 4 ಗಂಟೆ ಪ್ರಾಕ್ಟೀಸ್ ಮಾಡಿಕೊಂಡು ಕಾಂಪಿಟೇಟರ್ಸ್ ಬ್ಯಾಚಲ್ಲಿ ಟ್ರೈನ್ ಆಗಿರೋಳು. ಸೊ ಅಲ್ಲಿಂದ ಈ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ಆಗಿರಲಿ, ಒಂದು ಸಂಸಾರ ಅಂತ ಆದಾಗಲಿ, ಯಾವಾಗಲೂ ಹೆಣ್ಣು ಅಂತ ಹೇಳಿದಾಗ ನಮಗೆ ನಮ್ಮದೇ ಒಂದು ಕಮಿಟ್ಮೆಂಟ್ಸ್ ಇರುತ್ತೆ. ಸೊ ಆ ಕಮಿಟ್ಮೆಂಟ್ಗೋಸ್ಕರ ನಾನೊಂದು 29 ವರ್ಷ ಗ್ಯಾಪ್ ಕೊಟ್ಟಿದ್ದೆ. 29 ವರ್ಷ ಅಂತ ಹೇಳಿದ್ರೆ 2022ರಲ್ಲಿ ನಾನು ವಾಪಸ್ ಈ ಸ್ವಿಮ್ಮಿಂಗ್ ಅಂತ ಹೇಳೋದು ನಮಗೆ ಅಗತ್ಯ ಇದೆ, ಇದನ್ನು ನಾನು ಕಂಟಿನ್ಯೂ ಮಾಡಬೇಕಾಗತ್ತೆ ನನ್ನ ಹೆಲ್ತ್ಗೋಸ್ಕರ ಅಂತ ಹೇಳ್ಕೊಂಡು ಬಂದೆ. ಕಾಂಪಿಟೇಟಿವ್ ಬ್ಯಾಚ್ ಜಾಯ್ನ್ ಆದೆ. ನನ್ನ ಹಳೆ ಕೋಚ್ ಸಿಕ್ಕಿದ್ರು. ಅವರೊಂದು ನಮಗೆ ನನಗೊಂದು ಕಿವಿ ಮಾತು ಕೊಟ್ಟರು. ಏನಂತ ಹೇಳಿದ್ರೆ, ನೀವು ಇಷ್ಟು ಪ್ರಾಕ್ಟೀಸ್ ಮಾಡಿಕೊಂಡು ನನ್ನ ಜೊತೆ ಟ್ರೈನ್ ಆಗಿರೋರು ಇವಾಗ ಸ್ವಿಮ್ಮಿಂಗನ್ನೇ ಕಂಪ್ಲೀಟಾಗಿ ಬಿಟ್ಟಿದ್ದೀರಾ, ಮಾಸ್ಟರ್ಸ್ ಗ್ರೂಪಲ್ಲಾದರೂ ನಾನು ನೋಡ್ಲಿಕ್ಕೆ ನಿಮ್ಮನ್ನು ಇಷ್ಟಪಡ್ತೇನೆ ಅಂತ ಹೇಳಿದರು. ಅದರಿಂದ ದ್ಯಾಟ್ ವಾಸ್ ಅ ಮೋಟಿವೇಶನ್. ಇದು ಒಂದು ಸೆಂಟೆನ್ಸ್ ನಮಗೆ ನಮ್ಮ ಕೋಚಿಂದ, ಹಳೆ ಕೋಚಿಂದ ಬಂತು ಅಂತ ಹೇಳಿದಾಗ, ಇವಾಗ ಹೊಸದಾಗಿ ಇಬ್ಬರು ಕೋಚಸ್, ಫಸ್ಟ್ ಒಂದು ಸತಿ ಆಕಾಶ್ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಟ್ರೈನ್ ಆದೆ. ಸೆಂಟ್ ಜೋಸೆಫ್ ಬಾಯ್ಸ್ ಸ್ಕೂಲಲ್ಲಿ ಟ್ರೈನಿಂಗ್ ತಗೊಂಡಿದ್ದೆ. ನೆಕ್ಸ್ಟ್ ಬಂದುಬಿಟ್ಟು ಅಭಿಷೇಕ್ ಅಂತ ಹೇಳ್ಬಿಟ್ಟು ಆ ಕೋಚ್ ಹತ್ರ ನಾನು ಬೆಳಗ್ಗೆ 5 ಗಂಟೆಯಿಂದ 6:30 ಟ್ರೈನಿಂಗ್ ತಗೊಳ್ತದೆ. 5 ಗಂಟೆ ಅಂತ ಹೇಳಿದಾಗ, ಈಗ ಮೊನ್ನೆ ನಾನು ಜನವರಿಯಲ್ಲಾದ್ರೂ ಸ್ವಿಮ್ಮಿಂಗ್ ಮಾಡಬೇಕಾದ್ರೆ, ಡಿಸೆಂಬರಲ್ಲಿ ಸ್ವಿಮ್ಮಿಂಗ್ ಮಾಡಬೇಕಂದ್ರೆ ತುಂಬ ಚಳಿ. ಬೆಂಗಳೂರಲ್ಲಿ ಗೊತ್ತು ನಿಮಗೆ ಎಷ್ಟು ಚಳಿ ಇರುತ್ತಂತ. ಪ್ಲಸ್ ನಾನು ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರೋ ಜಾಗ ನಿಶಾ ಮಿಲೆಟ್ ಅಕಾಡೆಮಿ ನಮ್ಮ ಮೈಸೂರು ಬ್ಯಾಂಕ್ ಹತ್ರ ಇದೆ. ಸೊ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ತುಂಬ ಚಳಿಗೆ ಒಂದು ಸತಿ ನೀರಿಗೆ ನಾವು ಶವರ್ ತಗೊಂಡು ಹೋಗ್ಬಿಟ್ಟು ಹಾರಬೇಕು ಅಂತ ಹೇಳಿದ್ರೆ ವಾರ್ಮಪ್ ಮಾಡ್ಕೊಂಡು ಇಳಿದಿರ್ತೇವೆ. ಆದರೆ ಒಂದು ಸತಿ ಇಳಿಬೇಕಾದ್ರೆ ತುಂಬ ಚಳಿಯಲ್ಲಿ ಬಾಡಿನೇ ಫ್ರೀಸ್ ಆಗೋಗುತ್ತೆ. ಆದ್ರೂ ದೇಹವನ್ನು ದಂಡಿಸ್ಕೊಂಡು ಆ ಪ್ರಯತ್ನ ಪಟ್ಟಿಲ್ಲ ಅಂತ ಹೇಳಿದ್ರೆ ಈ ಸಾಧನೆ ಸಾಧ್ಯವಿಲ್ಲ. ಮತ್ತು ನಾನು ಕೃಷ್ಣ ರಿವರ್ ಈಜಿದಾಗ್ಲೂ ತುಂಬ ಭಯ ಇತ್ತು ಫಸ್ಟ್ ಟೈಮ್. ಯಾಕಂದರೆ ನಾನು ಪೂಲ್ ಪ್ರಾಕ್ಟೀಸ್ ಮಾಡ್ತೇನೆ. ಸ್ವಿಮ್ಮಿಂಗ್ ಪೂಲಲ್ಲಿ ಅಂತ ಹೇಳಿದ್ರೆ ಡೆಪ್ತ್ ಎಷ್ಟು, ಲೆಂತ್ ಎಷ್ಟು ಅಂತ ತಿಳ್ಕೊಂಡು ಒಂದು ಸರ್ಟಿನಿಟಿ ಇರುತ್ತೆ. ಅದೇ ನದಿಯಲ್ಲಿ, ಸಮುದ್ರದಲ್ಲಿ ಅಂತ ಹೇಳಿದಾಗ ಯಾವಾಗಲೂ ನಮಗೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಸ್ವಲ್ಪ ಭಯ ಇರುತ್ತೆ. ಸೊ ಆ ಥರದ್ದೊಂದು ಇದ್ರೂ ನಾನೊಂದು ಕೃಷ್ಣಾ ನದಿಯನ್ನು ಮೊದಲನೇ ಬಾರಿ ಪ್ರಯತ್ನ ಪಡ್ಬೇಕಾದ್ರೆ ಮನೆಯಿಂದನೇ ನನಗೆ ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಅಪೋಸ್ ಮಾಡಿದ್ರು. ಇಷ್ಟುವರೆಗೆ ಯಾವುದಕ್ಕೂ ಹೇಳಿರಲಿಲ್ಲ. ಅದಕ್ಕೋಸ್ಕರ ಅವರೊಂದು ಅಬ್ಜೆಕ್ಷನ್ ರೇಸ್ ಮಾಡಿದ್ರು. ಏನಂತ ಹೇಳಿದ್ರೆ, ಫ್ಯಾಮಿಲಿ ಇದೆ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ ಹೇಳ್ಬಿಟ್ಟು. ಬಟ್ ಆದ್ರೂ ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ಕೊಂಡು ಹೋಗಿ ಆ ಒಂದು ಸಾಧನೆ ಮಾಡಿದೆ. ಅದರಲ್ಲೂ ನನಗೆ ಒಂದು ಕಂಚಿನ ಪದಕ ಬಂತು. ಕರ್ನಾಟಕದಲ್ಲಿ ಒಬ್ಬಳಿಗೆ ನನಗೆ ಕೃಷ್ಣ ರಿವರ್ ಈಜೋ ಸ್ಪರ್ಧೆಯಲ್ಲಿ ಒಂದು ಮೆಡಲ್ ಬಂದಿದ್ದು ಆ ದಿನ. ಸೊ ಇಟ್ ವಾಸ್ ಲೈಫ್ ಅಂತ ಹೇಳಿದಾಗ ಚಾಲೆಂಜಸ್ ಇರುತ್ತೆ. ನಾವು ಚಾಲೆಂಜನ್ನು ತೊಗೊಂಡಿಲ್ಲ ಅಂತ ಹೇಳಿದರೆ ಯಾವುದೇ ಸಾಧನೆ ಇಲ್ಲ. ಸೊ ಆ ಥರ ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ಎಲ್ಲ ಚಾಲೆಂಜಸ್ಗಳಿಗೆ ನಾವು ನಮ್ಮಿಂದ ಇಷ್ಟೇ ಆಗುತ್ತೆ ಅಂತ ಒಂದು ಲಿಮಿಟೇಷನ್ ಇದ್ದರೆ, ನಾವು ಅದನ್ನು ಲಿಮಿಟೇಷನನ್ನು ಎಕ್ಸೀಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿ ಸಾಧನೆ ಸಾಧ್ಯ ಇಲ್ಲ. ಓಕೆ, ಈ ಸಮಾಜಕ್ಕೆ ಏನು ಕಿವಿ ಮಾತು ಹೇಳ್ತೀರಾ? ಯಾಕಂದರೆ ನಿಮ್ಮನ್ನು ನೋಡಿ ಬಹಳಷ್ಟು ಜನ ಸ್ಫೂರ್ತಿ ಆಗಬೇಕು. ಏನು ಕಿವಿ ಮಾತು ಹೇಳ್ತೀರಾ ಜೀ ಕನ್ನಡ ಜೊತೆ? ಈಗ ಒಂದೇನಂತ ಹೇಳಿದ್ರೆ, ಎಲ್ಲ ಮಹಿಳೆಯರಿಗೂ ನಿಮಗೆ ನಿಮ್ಮದೇ ಒಂದು ಲೈಫಲ್ಲಿ ಸಂಘರ್ಷ ಇದ್ದೇ ಇರುತ್ತೆ. ಆದರೆ ಅದರಲ್ಲೂ ಏನಂದರೆ, ನಮ್ಮಲ್ಲಿ ಒಂದು 24 ಗಂಟೆ ಎಲ್ಲ ಮಹಿಳೆಯರಿಗಿದ್ದಂಗೆನೂ ನನಗೂ ಇದೆ. ಆ 24 ಗಂಟೆಯಲ್ಲಿ ಸ್ಲೀಪ್ ಅವರ್ಸ್ ಮೈನಸ್ ಮಾಡಿಕೊಂಡು 16 ಗಂಟೆ ಸಿಗುತ್ತೆ. ಆ 16 ಗಂಟೆನೂ ನಾವು ಯಾವ ರೀತಿ ಅದನ್ನು ಯುಟಿಲೈಸ್ ಮಾಡಬೇಕು ಅಂತ ತಿಳ್ಕೊಂಡು ನಿಮ್ಮ ಲೈಫನ್ನು ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಸಂಸಾರನೂ ಇರುತ್ತೆ. ಆಬ್ವಿಯಸ್ಲಿ ಫ್ಯಾಮಿಲಿ ಅಂತ ಹೇಳಿದಾಗ ಮಕ್ಕಳು, ಗಂಡ, ಅಡುಗೆ ಜವಾಬ್ದಾರಿ ಎಲ್ಲ ಇರುತ್ತೆ. ಅದ್ರ ಜೊತೆಗೆ ನಿಮಗೋಸ್ಕರ ಅಂತ ಇಟ್ಬಿಟ್ಟು ಒಂದು ಲೈಫಲ್ಲಿ 1 ಗಂಟೆ ಒಂದು ಫಿಟ್ನೆಸ್ಗೋಸ್ಕರ ಇಟ್ಕೊಳ್ಳಿ. ಸೊ ಅದನ್ನು ನೀವು ಅಳವಡಿಸ್ಕೊಂಡ್ರೆ ನೀವು ಹೆಲ್ದಿಯಾಗಿರ್ತೀರ. ಒಬ್ಬ ಮಹಿಳೆ ಒಂದು ಮನೆಯಲ್ಲಿ ಆರೋಗ್ಯವಂತಳಾಗಿದ್ದಾಳೆ ಅಂತ ಹೇಳಿದರೆ ಅವ್ರ ಮನೆಯಲ್ಲಿ ಎಲ್ಲರೂ ಆರೋಗ್ಯವಂತರಾಗಿರ್ತಾರೆ. ಸೊ ಅಷ್ಟೇ ನಾನು ಹೇಳಲಿಕ್ಕಾಗ್ತದೆ. ಮತ್ತು ಜೀ ಕನ್ನಡ ಚಾನಲ್ನವ್ರಿಗೆ ತುಂಬ ಧನ್ಯವಾದಗಳು. ನಾನು ಇದ್ರ ಮೊದಲು ಛಲಗಾರ್ತಿ ಮಹಿಳೆ ಅಂತ ಹೇಳ್ಬಿಟ್ಟು, ಸಂಧ್ಯಾ ಪ್ರಭು ಅಂತ ಹೇಳ್ಬಿಟ್ಟು ನೀವು ನಂದು ಎಪಿಸೋಡು ರಿಲೀಸ್ ಮಾಡಿದ್ರ. ಅದ ನಂತರ ನನಗೆ ಈ ಅವಾರ್ಡ್ ಬಂದಿದೆ. ಅವಾರ್ಡ್ ಬಂದಿದ್ದು ತುಂಬ ಖುಷಿಯಾಗಿದೆ. ಅದಕ್ಕೆ ನಿಮ್ಮದು ಒಂದು ಅಳಿಲು ಸೇವೆ ಇದೆ ಅಂತ ಹೇಳ್ಬಿಟ್ಟು ನಿಮಗೂ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಥ್ಯಾಂಕ್ ಯು. ನೋಡಿದ್ರೆ ಅಲ್ಲ, ಇದು ಛಲಗಾರ್ತಿ ಮಹಿಳೆ ಸಂಧ್ಯಾ ಪ್ರಭು ಅವರ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಬೊಬೆ ಸುನಿಲ್, ಜೀ ಕನ್ನಡ ನ್ಯೂಸ್.